ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಹಳ ದೊಡ್ಡ ಆಪರೇಷನ್ ನಡೆದಿದೆ. ಇಡಿ ಎಂಥ ಸೀಕ್ರೆಟನ್ನು ಹೊರತೆಗೆದಿದೆ ಅಂತೀರಾ? ದೇಶದ ಒಳಗಡೆ ಏನು ನಡೀತಿತ್ತು ಅನ್ನೋದು ಈಗ ಬಯಲಾಗಿದೆ. ಬಹುದೊಡ್ಡ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ತುಂಬ ವಿಚಾರಗಳಿವೆ. 3 ಮಹತ್ವದ ಬೆಳವಣಿಗೆಗಳ ಬಗ್ಗೆ ಗಮನ ಸೆಳೆಯುವಂಥ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇವತ್ತು. ಮೊದಲನೇದಾಗಿ ಇಡಿ ಏನು ರಿವೀಲ್ ಮಾಡಿದೆ ಅದನ್ನು ನೋಡಿಬಿಡೋಣ. ಇಡಿ ವಿದೇಶದಿಂದ ದುಡ್ಡು ಏನಕ್ಕೆ ಬಳಕೆ ಆಗಿತ್ತು ಅನ್ನೋದನ್ನು ಈಗ ಹೊರಗಡೆ ತೆಗೆದಿದೆ. UK ವಿಶೇಷವಾಗಿ UK ಬಂದಿರೋ ದುಡ್ಡು ಸಣ್ಣ ಅಮೌಂಟಲ್ಲಿ ಬೇರೆ ಇಂಡಿವಿಜುವಲ್ಸ್ಗೆ ಟ್ರಾನ್ಸ್ಫರ್ ಆಗಿದೆ. ಎಷ್ಟು ಸಣ್ಣ ಅಮೌಂಟ್ ಅಂದರೆ 5,000, 6,000, 2,000, 8,000, 10,000 ಈ ಥರ ಬೇರೆ ವ್ಯಕ್ತಿಗಳಿಗೆ ಹೋಗಿದೆ. ಅವರು ಆ ಒಂದು ಗುಂಪು ಏನು ಮಾಡಿದೆ ಗೊತ್ತಾ? ಬಾರ್ಡರ್ ಡಿಸ್ಟ್ರಿಕ್ಟ್ಗಳಲ್ಲಿ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಬಾರ್ಡರ್ ಡಿಸ್ಟ್ರಿಕ್ಟಲ್ಲಿ ಗಡಿ ಜಿಲ್ಲೆ, ಪಾಕಿಸ್ತಾನ್ ಬಾಂಗ್ಲಾ ಗಡಿ ಜಿಲ್ಲೆಯಲ್ಲಿ ಈ ಒಳಗಡೆ ನುಸುಳೋದಿಕ್ಕೆ ನಮ್ಮ ಶತ್ರು ರಾಷ್ಟ್ರಗಳಿಂದ ಅಕ್ರಮ ನುಸುಳುಕೋರು ಅಕ್ರಮವಾಗಿ ಬರ್ತಾರಲ್ಲ ಒಳಗಡೆ, ಅವರು ಬರೋದಕ್ಕೆ ಅಂತಾನೇ ಹೆಲ್ಪ್ ಮಾಡಿದ್ದಾರೆ. ಈ ದುಡ್ಡನ್ನು ತಗೊಂಡು ರೋಹಿಂಗ್ಯಾಗಳು ಮತ್ತು ಬಾಂಗ್ಲಾದೇಶಿಗಳು ಭಾರತದ ಒಳಗಡೆ ಬರೋದಿಕ್ಕೆ ಅಂತಾನೆ ಈ ದುಡ್ಡು ವಿದೇಶದಿಂದ ಇಲ್ಲಿರುವಂಥ ವ್ಯಕ್ತಿಗಳಿಗೆ ಬಂದಿದೆ. ಕೆಲವು ಕೇಸೆಲ್ಲ ಸಿಕ್ಕಾಕ್ಕೊಂಡಿದೆ. BSF ಅವ್ರನ್ನೇ ವೆಸ್ಟ್ ಬೆಂಗಾಲಲ್ಲಿ ಅಡ್ಜಸ್ಟ್ ಮಾಡಿ ಅವ್ರಿಗೆ ದುಡ್ಡು ಕೊಟ್ಟು, ಅವರು BSF ಎಲ್ಲ ಸೈನಿಕರು ಅಂಥವ್ರಲ್ಲ, ಬಟ್ ಕೆಲವರನ್ನು ಅಡ್ಜಸ್ಟ್ ಮಾಡಿ ವೆಸ್ಟ್ ಬೆಂಗಾಲಲ್ಲಿ ತುಂಬ ಜನ ಆ ರೀತಿಯಲ್ಲಿ ದುಡ್ಡು ಪಡ್ಕೊಂಡು ಒಳಗಡೆ ಬಿಟ್ಟವ್ರದ್ದೆಲ್ಲ ದಾಖಲಾಗಿದೆ. ಅಂಥವ್ರ ಮೇಲೆ CBI ರೇಡ್ ಆಗಿರೋದು ಇದೆ, ED ರೇಡ್ ಆಗಿರೋದು ಬೇರೆ ಕಡೆಗಳಲ್ಲೆಲ್ಲ ಬೆಳಕಿಗೆ ಬರ್ತಾ ಇದೆ. ಈಗ ED ತೆಗೆದಿರೋದೇನು ಗೊತ್ತಾ? FCRA. ಈಗ ಮೊನ್ನೆ ಅಷ್ಟೇ ಅಮಿತ್ ಶಾ ಅವರು ಒಂದು ದೊಡ್ಡ ಸ್ಟೆಪ್ ತಗೊಂಡ್ರಲ್ಲ. FCRA ಫಂಡ್ ನಿಯಮಗಳನ್ನು ಸ್ಟ್ರಿಕ್ಟ್ ಮಾಡಿದ್ರು. ವಿದೇಶದಿಂದ ಭಾರತಕ್ಕೆ NGOಗಳಿಗೆ ದುಡ್ಡು ಬರುತ್ತೆ ಅಂದರೆ ಇನ್ನು ಮುಂದೆ ಬಿಟ್ಟು ಬರೋ ಹಾಗಿಲ್ಲ. ಬಹಳ ಸ್ಟ್ರಿಕ್ಟ್ ಆ್ಯಕ್ಷನನ್ನು ತಗೊಳ್ತಾರೆ. ಪ್ರತಿಯೊಂದು ಗೃಹ ಇಲಾಖೆಯ ಕಣ್ಗಾವಲಲ್ಲೇ ನಡೆಯುತ್ತೆ. ಏನೇ ಫಂಡ್ ರಿಸೀವ್ ಮಾಡ್ಕೊಳ್ಳೋದಿದ್ರು ಪರ್ಮಿಷನ್ ತೊಗೊಳ್ಬೇಕಾಗತ್ತೆ ಕೇಂದ್ರ ಗೃಹ ಇಲಾಖೆಯಿಂದ. ಆ ರೀತಿ ರೂಲ್ಸ್ ಮಾಡಿದ್ರಲ್ಲ, ಏನಾಗಿತ್ತು ಅನ್ನೋದು ಗೊತ್ತಾಗ್ತಿದೆ ನೋಡಿ. FCRA ಅಂದರೆ ಈ ರೀತಿ ಹೊರಗಡೆಯಿಂದ ಬೇರೆ ದೇಶಗಳಿಂದ ಬಂದ ದುಡ್ಡು UKಯಲ್ಲಿ ಕೂತ್ಕೊಂಡು ಭಾರತದ ಒಳಗಡೆ ಬಾಂಗ್ಲಾದೇಶಿಗಳು ನುಸುಳುವಂತೆ ಮಾಡುವ, ರೋಹಿಂಗ್ಯಾಗಳು ನುಸುಳುವಂತೆ ಮಾಡೋ ಉದ್ದೇಶ ಯಾರಿಗಿರ್ಬೋದು? ಯಾಕೆ ನುಸುಳೋ ರೀತಿ ಮಾಡ್ತಿದ್ದಾರೆ ಹಾಗಾದರೆ? ಏನವರ ಉದ್ದೇಶ? ಇಲ್ಲ ಅವರು ಒಳ ನುಸುಳಿ ಭಾರತವನ್ನು ಏನು ಮಾಡಬೇಕು? ಅದೆಲ್ಲವನ್ನು ED ಈಗ ರಿವೀಲ್ ಮಾಡಿದೆ. ಬೆಚ್ಚಿ ಬಿಡಿಸುವಂತಹ ಮಾಹಿತಿ ಇದು. ವೆಸ್ಟ್ ಬೆಂಗಾಲಲ್ಲಿ ಇದು ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. ಇದು ಒಂದು. ಎರಡನೇದಾಗಿ ನೋಡಿ, ಒಂದು ಸರ್ಕಾರಕ್ಕೆ ಮಹತ್ವಾಕಾಂಕ್ಷೆ ಇದ್ದರೆ, ವಿಷನ್ ಇದ್ದರೆ, ದೂರದೃಷ್ಟಿತ್ವ ಇದ್ದರೆ ಏನು ಮಾಡಬಹುದು ಅನ್ನೋದಕ್ಕೆ ಕೇವಲ 2 ತಿಂಗಳಲ್ಲಿ ಸುವೇಂದು ಅಧಿಕಾರಿ ಅವರು ಏನು ಮಾಡಿದರು? ರಿಸಲ್ಟನ್ನು ತೋರಿಸೇ ಬಿಟ್ಟಿದ್ದಾರೆ. ಗಡಿಯ ಬೇಲಿ ಫೆನ್ಸಿಂಗ್ ರೆಡಿಯಾಗಿದೆ. ದೃಶ್ಯಗಳನ್ನು ನೋಡಿ, ಅದ್ಭುತವಾದ ದೃಶ್ಯಗಳನ್ನು ನೋಡಿ. ಸುಮಾರು ಪ್ರದೇಶಗಳಲ್ಲಿ ಇದು ಕಂಪ್ಲೀಟ್ ಆಗಿದೆ. ವೆಸ್ಟ್ ಬೆಂಗಾಲ್ ಗೌರ್ಮೆಂಟು 1000 ಎಕರೆಯನ್ನು BSFಗೆ ಹ್ಯಾಂಡ್ ಓವರ್ ಮಾಡ್ತು. ಇದು ತುಂಬ ವರ್ಷಗಳಿಂದ ಆಗೇ ಇರಲಿಲ್ಲ ಅಲ್ವಾ? ದಶಕಗಳಿಂದ ಆಗೇ ಇರಲಿಲ್ಲ. TMC ಅಲ್ಲಿ ಭೂಮಿನೇ ಕೊಡ್ತಿರ್ಲಿಲ್ಲ, ಲ್ಯಾಂಡ್ ಕೊಡ್ತಾನೆ ಇರಲಿಲ್ಲ ಫೆನ್ಸಿಂಗ್ ಮಾಡೋಕ್ಕೆ. ಬೇರೆ ಎಲ್ಲ ನಾರ್ತ್ ಈಸ್ಟಲ್ಲಿ ಬಾರ್ಡರಿಂಗ್ ಯಾವ್ಯಾವ ರಾಜ್ಯಗಳಿವೆಯೋ ಎಲ್ಲ ಕ್ಲೋಸ್ ಮಾಡಿದ್ದಾಯಿತು ಮೋದಿ ಸರ್ಕಾರ ಬಂದ ಮೇಲೆ. ಬಟ್ ಇಲ್ಲಿ ಮಾತ್ರ ಆಗ್ತಿರ್ಲಿಲ್ಲ. 100 ಕಿಲೋಮೀಟರ್ ಹಾಗೇ ಬಿದ್ದಿತ್ತು. ಈಗ BJP ಅಧಿಕಾರಕ್ಕೆ ಬಂದು 2 ತಿಂಗಳಿಗೆ ಬಹುಪಾಲು ಕಂಪ್ಲೀಟ್ ಆಗಿದೆ. BSFಗೆ ಕಂಪ್ಲೀಟ್ ಹ್ಯಾಂಡ್ ಓವರ್ ಮಾಡಿ ರಿಸಲ್ಟು ಆಲ್ರೆಡಿ ನಮ್ಮ ಕಣ್ಣ ಮುಂದಿದೆ. ಸುವೇಂದು ಅಧಿಕಾರಿ ಅವರು 1 ನಿಮಿಷನೂ ವಿಶ್ರಮಿಸದೆ ಕೆಲಸ ಮಾಡಿ ಇಡೀ ದೇಶದ ಗಮನ ಸೆಳೀತಿದ್ದಾರೆ. ಅದು ಅಕ್ರಮ ವಲಸಿಗರನ್ನು ಕಿತ್ತೆಸೆಯುವಲ್ಲಿ, ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಅತಿಕ್ರಮಿಸಿಕೊಂಡಿರುವಂಥವರನ್ನು ಗುಡಿಸಿ ಹಾಕುವಲ್ಲಿ, ರೈಲ್ವೆ ಸ್ಟೇಷನ್ ಮೇಲೆ ಸ್ಲಮ್ ನಿರ್ಮಾಣ ಮಾಡಿದರು. ಜಸ್ಟ್ ಇಮ್ಯಾಜಿನ್ ಏನೇನು ನಡೀತಿತ್ತು ವೆಸ್ಟ್ ಬೆಂಗಾಲಲ್ಲಿ ಅಂತ. ಅದೆಲ್ಲವನ್ನು ಗುಡಿಸಾಕ್ತಿದ್ದಾರೆ. ವಿದೇಶಿ ಪ್ರಜೆಗಳು ಇಲ್ಲಿ ಸೌಲಭ್ಯ ತಗೊಳ್ತಾ ಇರೋರನ್ನು ಗುಡಿಸಾಕ್ತಿದ್ದಾರೆ. ಸುವೇಂದು ಅಧಿಕಾರಿ ಅವ್ರ ಕೆಲಸ ಇಡೀ ದೇಶದ ಗಮನ ಸೆಳೀತಾ ಇದೆಯಲ್ವಾ? ಈಗ ಇನ್ನೊಂದು ಬಿಗ್ ಆ್ಯಕ್ಷನ್, ಅದು ಮಸೀದಿ ತೆರವು ಕಾರ್ಯ ನಡೆದೇ ಬಿಡುತ್ತಾ? ಆಲ್ಮೋಸ್ಟ್ ಹೌದು ಅಂತ ಹೇಳ್ತಾ ಇವೆ ಸೋರ್ಸಸ್ಸು. ಬಂಕ್ರಾ ಮಸೀದಿ, ಏರ್ಪೋರ್ಟ್ ರನ್ವೇ
ಎಲ್ರಿಗೂ ಗೊತ್ತಲ್ವ, ಅದು ಮೊನ್ನೆ ರಿಪೋರ್ಟ್ ಮಾಡಿದ್ವಿ. 136 ವರ್ಷದ ಹಳೆಯ ಮಸೀದಿ, ಅಲ್ಲಿ ಪ್ರೇಯರ್ ಮಾಡೋಕ್ಕೆ ಹೆಂಗೆ ಹೋಗ್ತಿದ್ರು, ಏರ್ಪೋರ್ಟ್ನ ಬಸ್ಸಲ್ಲಿ ಪರ್ಮಿಷನ್ ಕೊಟ್ಟು ಅವ್ರಿಗೆ ಆಧಾರ್ ಕಾರ್ಡ್ ತೋರಿಸಿ ಏರ್ಪೋರ್ಟ್ದೇ ಬಸ್ಸಲ್ಲಿ ಅಲ್ಲಿಗೆ ಹೋಗಿ ಪ್ರೇಯರ್ ಮಾಡ್ಕೊಂಡು ವಾಪಸ್ ಬರ್ತಿದ್ರು. ಈ ರನ್ವೇ 100 ಮೀಟರ್ ಪಕ್ಕದಲ್ಲಿ ಅಂದರೆ ಕೈ ಎಳುತ್ತೆ ದೂರದಲ್ಲಿ ಈ ಮಸೀದಿ ಇದ್ದ ಕಾರಣದಿಂದಾಗಿ ಎಕ್ಸ್ಪ್ಯಾನ್ಷನ್ ಮಾಡೋಕ್ಕಾಗಿರಲಿಲ್ಲ. ಪ್ಯಾರಲಲ್ ಆಗಿ 2 ರನ್ವೇಗಳನ್ನು ಆಪ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಫಸ್ಟ್ ರನ್ವೇ ಹಾಳಾದಾಗ ಇದನ್ನು ಯೂಸ್ ಮಾಡೋಕ್ಕೆ ಕೂಡ ಆಗ್ತಿರ್ಲಿಲ್ಲ. ಅಷ್ಟು ದೊಡ್ಡ ಪ್ರಾಬ್ಲಮನ್ನು ಸೃಷ್ಟಿ ಮಾಡಿತ್ತು ನ್ಯಾಷನಲ್ ಸೆಕ್ಯುರಿಟಿಗೆ ಮತ್ತು ಏರ್ಪೋರ್ಟ್ನ ಸೆಕ್ಯುರಿಟಿಗೆ. ಇಡೀ ದೇಶಕ್ಕೆ ದೊಡ್ಡ ಸಮಸ್ಯೆನೇ ಅಲ್ವಾ. ಒಂದು ದೊಡ್ಡ ಏರ್ಪೋರ್ಟು, ಇಂಟರ್ನ್ಯಾಷನಲ್ ಏರ್ಪೋರ್ಟು ಬಂದ್ ಮಾಡೋಕ್ಕಾಗತ್ತಾ? ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೈಡ್ಲೈನ್ಸ್ಗಳೇ ಇದನ್ನೆಲ್ಲ ಅಲೋ ಮಾಡಲ್ಲ. ಅಂಥದ್ರಲ್ಲಿ ಇಡೀ ದೇಶದ ಕಾನೂನನ್ನೇ ಮೀರಿ ಮಮತಾ ಬ್ಯಾನರ್ಜಿ ಅವರು ಹಿಂದೆ ಕಮ್ಯುನಿಸ್ಟರ್ ಇದ್ದಾಗ ಎಲ್ಲರೂ ಈ ಮಸೀದಿ ಟಚ್ಚು ಮಾಡೋಕ್ಕೆ ಬಂದಿರಲಿಲ್ಲ. ಈಗ ಸುವೇಂದು ಅಧಿಕಾರಿ ಸರ್ಕಾರ ಬರ್ತಾ ಇದ್ದ ಹಾಗೆ ಮತ್ತೆ ಮನವಿ ಬರುತ್ತೆ ಈ ಮಾಸ್ಕ್ ಬಗ್ಗೆ. ಸುವೇಂದು ಅಧಿಕಾರಿ ಅವರು ತಕ್ಷಣ ಇದ್ರ ಬಗ್ಗೆ ಕ್ರಮ ಕೈಗೊಂಡಿದ್ದಾರೆ. ಈಗ ಅಲ್ಲಿ ಒಂದು ನಮಾಜ್ ಮಾಡೋದಕ್ಕೆ ಅವಕಾಶ ಇಲ್ಲ, ಕ್ಲೋಸ್ ಮಾಡಿದ್ದಾರೆ. ಪಾಸ್ಗಳನ್ನು ಕೊಡೋದು, ಅವ್ರನ್ನ ಅಲ್ಲಿ ಬಸ್ಸಲ್ಲಿ ಡ್ರಾಪ್ ಮಾಡೋದು ಅವೆಲ್ಲ ಇಲ್ಲ, ಕ್ಲೋಸ್, ಬಂದಾಗಿದೆ, ಬಿಗ ಹಾಕಿದ್ದಾರೆ. ಈಗ ಮತ್ತೆ ಅದನ್ನು ತೆರವು ಮಾಡೋದಕ್ಕೂ ಕೂಡ ಬಹುತೇಕ ಸಿದ್ಧತೆ ಆಗ್ತಾ ಇದ್ದು ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಮುಸಲ್ಮಾನರಿಗೆ ಅನ್ಯಾಯ ಆಗ್ತಿದೆ, ಎಲ್ಲ ಮಾಸ್ಕ್ಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅಲ್ಲಿನ ಮುಸ್ಲಿಮರೆಲ್ಲ ಸಿಡಿದಿದ್ದಾರೆ. ಅಲ್ಲಿನ ಪ್ರತಿಪಕ್ಷ ಬಾಯಿ ಪಡ್ಕೊಳ್ತಿದೆ. ಬಟ್ ನಿಮಗೆ ನ್ಯಾಷನಲ್ ಸೆಕ್ಯೂರಿಟಿಗಿಂತ ಮಂದಿರ ಮಸೀದಿ ಅಂತ ನೋಡ್ತೀರಾ, ಅಲ್ಲಿ ಮಂದಿರ ಇದೆಯಾ ಮಸೀದಿ ಇದೆಯಾ ಅನ್ನೋದಲ್ಲ ವಿಷಯ. ಏನೂ ಕಟ್ಟಡ ಇರಬಾರ್ದು, ಅವ್ರಿಗೆ ಬೇರೆ ಜಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ, ಸ್ಥಳಾಂತರ ಮಾಡಿಕೊಡ್ತೀವಿ, ಏನು ಸಮಸ್ಯೆ ಆಗಲ್ಲ, ನೀವು ಅಲ್ಲಿ ಪ್ರೇಯರ್ ಮಾಡ್ಕೊಳ್ಳಿ. ನಾವು ಯಾವುದೇ ಸಮುದಾಯದ ಭಾವನೆ ಹರ್ಟ್ ಮಾಡೋಕ್ಕೆ ಮಾಡ್ತಿರೋ ಕೆಲಸನೇ ಅಲ್ಲ ಇದು. ಯಾವ ಸಮುದಾಯಕ್ಕೂ ಇಲ್ಲ, ಅಲ್ಲೋ ಇಲ್ಲ, ಅಷ್ಟೇ ಸಿಂಪಲ್ ಕಾನೂನು ಇದು ಅಂತ ನಿಯಮವನ್ನು ಮಾಡಿ ಅದರ ಪ್ರಕಾರವೇ ಮಾಸ್ಕ್ ತೆರವುಗೊಳಿಸುವ ಕಾರ್ಯಾಚರಣೆಗೆ ಬಹುತೇಕ ಎಲ್ಲ ಸಿದ್ಧತೆ ಆಗಿದೆ. ಸೊ ಇದೊಂದು ಮೇಜರ್ ಸ್ಟೆಪ್. ಇನ್ನು ಇಷ್ಟೆಲ್ಲ ಮಾಡ್ತಿರೋದ್ರ ಪರಿಣಾಮ ಏನಾಗಿದೆ ನೋಡಿ. ಮತ್ತೊಂದು ಇನ್ವೆಸ್ಟ್ಮೆಂಟ್ ಸುದ್ದಿ ಬಂದೇ ಬಿಡ್ತು. ಪಶ್ಚಿಮ ಬಂಗಾಳದ ಸುದ್ದಿ ಕೊಟ್ಟಾಗೆಲ್ಲ ನಾವು ಎಂಡಲ್ಲಿ ಇದು ಒಂದು ಹೇಳ್ತಿದ್ದೀವಿ. ಏನಾಗ್ತಿದೆ ಪಶ್ಚಿಮ ಬಂಗಾಳದಲ್ಲಿ ಇದೆಲ್ಲ ಕ್ರಮಗಳ ಎಫೆಕ್ಟ್ ಅಂದರೆ ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಬರ್ತಿದೆ. ಕಾಲ್ಕಿತ್ತವರು ಉದ್ಯಮಿಗಳೆಲ್ಲ ಮತ್ತೆ ಬರ್ತಿದ್ದಾರೆ. 15,000 ಕೋಟಿ ಸ್ಟೀಲ್ ಪ್ಲ್ಯಾಂಟ್ ಬಾಂಕುರಾದಲ್ಲಿ ಈಗ ಹಾಗೇ ಬಿಟ್ಟಿರೋದು. ಆ ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ಸಂದೇಶ ಕೊಟ್ಟಿದ್ದಾರೆ. ಇನ್ವೆಸ್ಟರ್ ಫ್ರೆಂಡ್ಲಿ ಕ್ಲೈಮೇಟ್ ನಿರ್ಮಾಣ ಆಗ್ತಿದ್ದಂಗೆ ರಾಜ್ಯದಲ್ಲಿ ಏನಾಗ್ತಿದೆ ನೋಡಿ, ಲಾ ಆ್ಯಂಡ್ ಆರ್ಡರ್ ಬದಲಾಗ್ತಿದ್ದಂಗೆ ವೆಸ್ಟ್ ಬೆಂಗಾಲಲ್ಲಿ ಯಾವ ರೀತಿ ಗತ ವೈಭವ ಮರುಕಳಿಸುತ್ತೆ ನೋಡಿ ಅಂತ ಈ ಒಂದು ಪ್ರಾಜೆಕ್ಟ್ ಮೂಲಕವೇ ಮತ್ತೆ ಗಮನ ಸೆಳೆದಿದ್ದಾರೆ ಸುವೇಂದು ಅಧಿಕಾರಿ. ಸೊ ವೆಸ್ಟ್ ಬೆಂಗಾಲಲ್ಲಿ ಬಾರ್ಡರ್ ಏರಿಯಾಗಳಲ್ಲಿ ನಡಿಬಾರದ್ದು ನಡೀತಿದೆ. ವಿದೇಶಿ ಸಂಚಿನ ಮೂಲಕ ಇಲ್ಲಿನವರನ್ನು ಡೀಲ್ ಮಾಡಿ ಯಾವ ರೀತಿ ದೇಶ ಹಾಳು ಮಾಡುವಂಥ ಕೃತ್ಯಗಳಾಗ್ತಿವೆ, ಅದಕ್ಕೆ ಯಾವ ರೀತಿ ಹೆಡೆಮುರಿ ಕಟ್ಟೋ ಕೆಲಸ ಈಗ ಅಸ್ಸಾಂ CM ಇಂದ, ಸುವೇಂದು ಅಧಿಕಾರಿ ಅವರಿಂದ, ಯೋಗಿ ಆದಿತ್ಯನಾಥ್ ಅವರಿಂದ, ಕೇಂದ್ರ ಸರ್ಕಾರದಿಂದ ಆಗ್ತಿದೆ ಅನ್ನೋದನ್ನು ಗಮನಿಸಬಹುದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.